ಮಹಿಳಾ ದಿನಾಚರಣೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ವತಿಯಿಂದ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಶಾಲೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಅವರು ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ವತಿಯಿಂದ ಮಹಿಳಾ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಆ ದಿನವನ್ನ ಕರವೇ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕಣ್ಣನವರ ಹುಟ್ಟುಹಬ್ಬದ ದಿನದಂದೇ ಆಚರಿಸಬೇಕು ಎಂದು 15 ದಿನಗಳಿಂದ ಎಲ್ಲ ಮಹಿಳಾ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಇಂದು ಆಚರಿಸುತ್ತಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು. ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ನಾವು ಯಾವತ್ತೂ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಅವಾಗ 4-5 ಜನ ನಾವು ಒಳಗಡೆ ಇದ್ದೀವಿ. ನಾವು ಸಂಘಟನೆ ಒಳಗಡೆ ಏನ್ ಕೆಲಸಗಳು ಮಾಡಬೇಕು ಅದನ್ನ ಮಾತ್ರ ಮಾಡ್ತಾ ಹೋಗ್ತಾ ಇದ್ವಿ. ಈ ಬಾರಿ ನಮ್ಮಲ್ಲಿ ಮಹಿಳೆಯರು ತುಂಬಾ ಸಂಖ್ಯೆಯಲ್ಲಿ ಮಹಿಳೆಯರು ಇರೋದ್ರಿಂದ ನಾವು ಒಂದು ಸಣ್ಣದಾಗಿ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಮಾಡಬೇಕು. ಅದರಲ್ಲೂ ಅಶೋಕಣ್ಣನವರ ಹುಟ್ಟುಹಬ್ಬದ ದಿನನೇ ಆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಸತತವಾಗಿ ಈಗ ಸುಮಾರು 15 ದಿವಸದಿಂದ ಮಹಿಳಾ ಸಭೆಗಳನ್ನೆಲ್ಲ ಕರೆದ್ಬಿಟ್ಟು ಈ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡ್ವಿ. ಇದರಲ್ಲಿ ನಮಗೆ ಸುಮಾರು ಜನ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ತುಂಬ ಥರದಲ್ಲಿ ನಮ್ಮಲ್ಲಿರುವಂತಹ ಸಂಘಟನೆಯಲ್ಲಿ ಯಾರು ಆಸ್ತಿ ಅಂತಸ್ತು ಇರುವಂತವರು ಯಾರು ನಮ್ಮ ಸಂಘಟನೆಗಳಿಲ್ಲ. ಎಲ್ಲರೂ ಕೂಡ ಬಡವರೇ ಇರೋದು, ಎಲ್ಲ ಕೂಲಿ ಕಾರ್ಮಿಕರಿರೋದು, ಕೆಲಸ ಕೊನೆಗೆ ಹೋಗಂತವ್ರು ಇರೋರು. ಅಂತವರು ಕೂಡ ನಮಗೆ ಈ ಕಾರ್ಯಕ್ರಮವನ್ನು ಜೋಡಿಸಿ, ಇಲ್ಲ ನಾವು ನಿಮ್ಮ ಜೊತೆಗೆ ಇದ್ದೀವಿ, ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ಅದ್ಭುತ ಆಯಿತು, ತುಂಬಾ ಖುಷಿ ಆಯಿತು. ಅದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲ ನಮ್ಮ ಮಹಿಳಾ ಟೀಮಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನ ಇಷ್ಟೊಂದು ಸಂಭ್ರಮದಿಂದ ಆಚರಿಸುತ್ತಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಎಂದರು. ವಿಶೇಷವಾಗಿ ಬೆಳಗ್ಗೆಯಿಂದ ಗೋಡರಮೇಶ್ವರ ದೇವಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ಉತ್ಸುಕರಾಗಿ ಪ್ರಸಾದ ವಿನಿಯೋಗ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಪೂಜೆ ಸಲ್ಲಿಸಿ ಎಲ್ಲ ನಾನು ಪುರುಷ ಘಟಕ ಮಹಿಳಾ ಘಟಕ ನಿಜವಾಗ್ಲೂ ನೀವು ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಎಲ್ಲಿ ನನಗೆ ಆಗಲ್ವೋ ಅನ್ನೋ ಭಯ ಕೂಡ ಕಾಡುತ್ತೆ. ಯಾಕೆಂತ ಹೇಳಿದ್ರೆ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದು ನನ್ನ ಭಾರವನ್ನು ಹೆಚ್ಚಿಸ್ತದೆ. ಅದು ಯಾಕೆಂತ ಹೇಳಿದ್ರೆ ದಿನನಿತ್ಯ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಇವತ್ತು ನೀವೆಲ್ಲರೂ ಮಾಡಿದ್ದೀರಿ ನನಗೆ. ಹಾಗೆ ಈ ನಾಡನ್ನ ಕಟ್ಟಲಿಕ್ಕೆ ಅಥವಾ ಈ ನಾಡಿನ ಉದ್ದಗಲಿಕ್ಕೆ ಹೋರಾಟ ಮಾಡಲಿಕ್ಕೆ ನೀವೆಲ್ಲರೂ ನನ್ನ ಜೊತೆ ಶಕ್ತಿಯಾಗಿ ನಿಂತಿದ್ದೀರಿ. ಹಾಗೆ ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ದಿನ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದೀರಿ. ನಿಜಕ್ಕೂ ನಿಮ್ಮನ್ನೆಲ್ಲ ಹೇಗೆ ಗೌರವಿಸ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಈ ಪ್ರಪಂಚದೊಳಗಡೆ ನಾನು ನನ್ನ ಕುಟುಂಬ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಂಘಟನೆ ಒಳಗಡೆ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸ್ಕೊಂಡು ನಾಡಿನ ಉದ್ದಗಲಕ್ಕೂ ಕೆಲಸ ಮಾಡಿಕೊಂಡು ಪ್ರತಿ ಕ್ಷಣ ನಾವೇನಾದ್ರೂ ಕರೆ ಕೊಟ್ಟಾಗ ಹೋರಾಟಗಳಿಗೆ ಸ್ಪಂದಿಸ್ತಕ್ಕಂಥ ನಿಮ್ಮ ರೀತಿ ಇದೆಯಲ್ಲ, ನಿಜಕ್ಕೂ ನೀವು ಈ ನಾಡನ್ನ ಕಟ್ತಕ್ಕಂಥದ್ದು. ಈಗ ಹಾಗಾಗಿ ಈ ದೇಶದ ಒಳಗಡೆ ಒಂದು ಗಂಡಿನ ಜೊತೆ ಒಂದು ಹೆಣ್ಣು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾತು ನಾವೆಲ್ಲ ಕೇಳಿದ್ದೀವಿ. ಇವತ್ತು ದೇಶ ಅಥವಾ ರಾಜ್ಯ ಒಂದು ಮನೆ ಸಮೃದ್ಧಿಯಾಗಬೇಕಾದ್ರೆ ಹೆಣ್ಣಿನ ಒಂದು ದೊಡ್ಡತನ ಅಥವಾ ಅವರ ಒಂದು ಕಾರ್ಯವೈಖರಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ಅವರು ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ರಕ್ಷಣೆಗೆ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಚಿಕ್ಕಮಗಳೂರು ಕರವೇ ಜಿಲ್ಲಾಧ್ಯಕ್ಷರಾದ ಅಶೋಕ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಕೋರಿದರು. ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರ ಅಂದ್ರೆ ಖುಷಿ ಪಡುವಂತ ವಿಚಾರ. ಕೆಲವು ಮನೆಗಳಲ್ಲಿ ಹೆಣ್ಮಕ್ಳೇ ಹೊರಗೆ ಬರೋದಿಲ್ಲ, ಅವ್ರ ಮನೆ ಆಯ್ತು, ಅವ್ರ ಸಂಸಾರ ಆಯ್ತು, ಅವರ ಜೀವನ ಆಯ್ತು ಅಂತ ಅಂತಾರೆ. ಆದ್ರೆ ಇವತ್ತು ನಮ್ಮ ಸಂಘಟನೆಯಲ್ಲಿರುವಂತ ಎಲ್ಲಾ ಮಹಿಳೆಯರು ಕೂಡ ಯಾವುದೇ ವಿಚಾರ ಇರಲಿ, ನಾಡಿಗೆ ಧಕ್ಕೆ ಬಂದಾಗ ಇರ್ಬೋದು, ಈ ನಾಡಿನ ಹಲವಾರು ವಿಚಾರಗಳಿರ್ಬೋದು, ಅಥವಾ ನಮ್ಮ ಊರಿಂದಿರ್ಬೋದು, ಶಾಲೆಯಲ್ಲಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಮುಂಚೂಣಿಯಲ್ಲಿ ನಿಂತು ಇವತ್ತು ಹೋರಾಟಗಳನ್ನ ಮಾಡುವಂತ
ಸಮಾಜ ಸೇವೆಗಳನ್ನ ಮಾಡ್ತಾ ಇವತ್ತು ಮುಂದುವರಿತಾ ಇದ್ದಾರೆ. ಇದೇ ರೀತಿ ಎಲ್ಲಾ ಮಹಿಳೆಯರು ಕೂಡ ಒಗ್ಗಟ್ಟಿನಿಂದ ಇನ್ನೂ ಸಂಘಟನೆಗೆ ಹೆಚ್ಚಿನ ಮಹಿಳೆಯರು ಸೇರ್ಪಡೆ ಆಗಿ ಈ ಸಂಘಟನೆಯನ್ನು ಬಲಪಡಿಸಿ ಹಾಗೂ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಒಗ್ಗಟ್ಟಿನ ಒಂದು ಧೈರ್ಯವನ್ನು ತುಂಬುವಂತ ಒಂದು ಸಂಘಟನೆ ಆಗಲಿ ಹಾಗೂ ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರು ಕಡಿಮೆ ಇದೆ. ಇವತ್ತು ಮಹಿಳಾ ದಿನಾಚರಣೆ ಅನ್ನೋ ಒಂದು ಇದರಲ್ಲಿ ಹೆಚ್ಚಿನ ಭಾಗದ ಮಹಿಳೆಯರು ಬರಬೇಕಿತ್ತು. ಯಾಕೋ ಸ್ಪೋರ್ಟ್ಸ್ ಅಲ್ಲಿ ಮನೆ ಬಂದು ಹೋಗಿದ್ದಾರೆ. ಹಾಗಾಗಿ ಅವರು ಕೂಡ ಮುಂದಿನ ದಿನಗಳು ಎಲ್ಲ ಸೇರ್ಪಡೆ ಆಗಲಿ ಅಂತ ಮಾತಾಡೋದು ಅವಕಾಶ ಕೊಡ್ತೀನಿ. ಕಾರ್ಯಕ್ರಮದಲ್ಲಿ ಭೂಮಿಕಾ ಟಿವಿ ಸಂಸ್ಥಾಪಕರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಮಾಲೀಕರಾದ ಪುನೀತ್, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಅನ್ನಪೂರ್ಣ, ಮಹಿಳಾ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಲತಾ ಮುಂತಾದವರು ಉಪಸ್ಥಿತರಿದ್ದರು.